ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿ ಕುರುಬರಹಳ್ಳಿ ವೆಂಕಟರಾಮರೆಡ್ಡಿ ಅರವಿಂದ್ ಬೆಂಗಳೂರಿನಲ್ಲಿಂದು ಪ್ರಮಾಣ ವಚನ ಸ್ವೀಕರಿಸಿದರು. ಅವರಿಗೆ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಪ್ರತಿಜ್ಞಾವಿಧಿ ಬೋಧಿಸಿದರು. ಬಳಿಕ ಗೀತಾ ಕಡಬ ಭರತರಾಜ್ ಶೆಟ್ಟಿ, ಮುರಳೀಧರ ಪೈಬೋರ್ ಕಟ್ಟೆ ಹಾಗೂ ತ್ಯಾಗರಾಜ್ ನಾರಾಯಣ್ ಇನಾನವಲಿ ಅವರು ಉಚ್ಚ ನ್ಯಾಯಾಲಯದ ಹೆಚ್ಚುವರಿ ನ್ಯಾಯಮೂರ್ತಿಗಳಾಗಿ ಅಧಿಕಾರ ಸ್ವೀಕರಿಸಿದರು. Having been appointed an additional judge of the High Court of Karnataka, having been appointed an additional judge of the High Court of Karnataka, having been appointed an additional judge of the High Court of Karnataka, the faith and the confidence of the people. ನಂತರ ಗೀತಾ ಕಡಬ ಭರತರಾಜ್ ಶೆಟ್ಟಿ ಹೆಚ್ಚುವರಿ ನ್ಯಾಯಾಧೀಶರಾಗಿ ತನ್ನ ಜವಾಬ್ದಾರಿಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುತ್ತೇನೆ ಎಂದು ಹೇಳಿದರು. Shri H.N. Srinivas Rao, Senior Most Advocate of Shivamogga Court. He was a meticulous person in his work, paying attention to each and every minute details. ಮುರಳೀಧರ ಪೈಬೋರ್ ಕಟ್ಟೆ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದು ಈಗ ಹೆಚ್ಚುವರಿ ನ್ಯಾಯಾಧೀಶರಾಗಿ ಅಧಿಕಾರ ಸ್ವೀಕರಿಸಿರುವುದು ಸಂತಸ ತಂದಿದೆ ಎಂದರು. Law course started practice in Bangalore and then joined judicial service. I believe the divine grace and the blessings of my parents have bestowed me this opportunity. ತ್ಯಾಗರಾಜ್ ನಾರಾಯಣ್ ಇನಾವಲ್ಲಿ ತಮ್ಮನ್ನು ಹೆಚ್ಚುವರಿ ನ್ಯಾಯಾಧೀಶರಾಗಿ ನೇಮಕ ಮಾಡಿದ ಭಾರತದ ಕೊಲಿಜಿಯಂಗೆ ಧನ್ಯವಾದ ತಿಳಿಸಿದರು. Of this court, as members of the Honorable College of this High Court, they repose their faith in me and recommended my name for elevation. I am truly humbled. ರಾಜ್ಯ ವಕೀಲರ ಪರಿಷತ್ತಿನ ಅಧ್ಯಕ್ಷ ಎಸ್ಎಸ್ ಮಿಟ್ಟಿಲಕೋಡ ಹೊಸದಾಗಿ ಅಧಿಕಾರ ವಹಿಸಿಕೊಂಡ ಹೆಚ್ಚುವರಿ ನ್ಯಾಯಾಧೀಶರಿಗೆ ಶುಭ ಕೋರಿದರು. ವಕೀಲರ ಪರವಾಗಿ ತಮಗೆಲ್ಲರಿಗೂ ಶುಭ ಹಾರೈಸುತ್ತೇನೆ.